ಫ್ರೆಂಡ್ಸ್, ಲಕ್ಷಾಂತರ ವರ್ಷದ ಹಿಂದೆ ಮನುಷ್ಯ ವ್ಯವಸ್ಥಿತವಾದ ಫ್ಯಾಕ್ಟರಿ ಮಾಡ್ಕೊಂಡಿದ್ದ ಅಂದ್ರೆ ನಂಬ್ತೀರಾ? ಎಸ್, ಮನುಷ್ಯ ಬರೋಬ್ಬರಿ 1.25 ಲಕ್ಷ ವರ್ಷಗಳ ಹಿಂದೆನೆ ಫ್ಯಾಕ್ಟರಿ ನಿರ್ಮಾಣ ಮಾಡ್ಕೊಂಡಿದ್ದ. ಅದಕ್ಕೆ ಸಾಕ್ಷ್ಯ ಕೂಡ ಸಿಕ್ಕಿದೆ. ಜರ್ಮನಿಯ ಸ್ಯಾಕ್ಸನಿ ಅನ್ಹಾಲ್ಟ್ ಅನ್ನೋ ಕಡೆ ನಿಯಾಂಡ್ರಥಲ್ ಮಾನವರ ಕಾಲದ ಫ್ಯಾಕ್ಟರಿ ಪತ್ತೆಯಾಗಿದೆ. ಈ ಫ್ಯಾಕ್ಟರಿಯಲ್ಲಿ ಕೊಬ್ಬನ್ನ ತಯಾರಿಸಲಾಗ್ತಾ ಇತ್ತು ಅಂತ ಪುರಾತತ್ವ ಶಾಸ್ತ್ರಜ್ಞರು ಹೇಳಿದ್ದಾರೆ. ಇಲ್ಲಿ ಪ್ರಾಣಿಗಳ ಮೂಳೆಯನ್ನ ಸಂಗ್ರಹಿಸಿ ಕುಟ್ಟಿ ಪುಡಿ ಮಾಡಲಾಗ್ತಿತ್ತು. ನಂತರ ಅದನ್ನ ಹಲವಾರು ಗಂಟೆಗಳ ಕಾಲ ನೀರಿನಲ್ಲಿ ಕುದಿಸಲಾಗ್ತಿತ್ತು. ಹೀಗೆ ಮಾಡಿದಾಗ ಕೊಬ್ಬಿನ ಪದಾರ್ಥ ಮೇಲಕ್ಕೆ ತೇಲುತ್ತೆ. ಆಮೇಲೆ ಅದನ್ನ ತಣ್ಣಗೆ ಮಾಡಿ ಸಂಗ್ರಹಿಸಿ ಆಹಾರಕ್ಕಾಗಿ ಯೂಸ್ ಮಾಡಲಾಗ್ತಾ ಇತ್ತು ಅಂತ ಸಂಶೋಧಕರು ಹೇಳಿದ್ದಾರೆ. ಸಂಶೋಧಕರಿಗೆ ಈ ಜಾಗದಲ್ಲಿ ಸುಮಾರು 1.20 ಲಕ್ಷ ಮೂಳೆಯ ಪೀಸಸ್ ಸಿಕ್ಕಿವೆ. ಇದರಲ್ಲಿ ಪ್ರಾಚೀನ ಕುದುರೆ, ಜಾನುವಾರು, ಜಿಂಕೆ ಸೇರಿ 172 ದೊಡ್ಡ ಪ್ರಾಣಿಗಳಿಗೆ ಸೇರಿದ ಮೂಳೆಗಳು ಕೂಡ ಸಿಕ್ಕಿವೆ. ಹಾಗೆ 16,000ದಷ್ಟು ಶಾರ್ಪ್ ಆಯುಧಗಳು, ಸುತ್ತಿಗೆ ರೀತಿಯ ಟೂಲ್ ಕೂಡ ಸಿಕ್ಕಿವೆ. ಹೀಗಾಗಿ ಇಲ್ಲಿ ದೊಡ್ಡ ಪುರಾತನ ಕಾಲದ ಇಂಡಸ್ಟ್ರಿಯಲ್ ಏರಿಯಾ ಇದ್ದಿರಬಹುದು ಅಂತ ಅಂದಾಜು ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೂಳೆಯಿಂದ ಕೊಬ್ಬನ್ನ ಬೇರ್ಪಡಿಸೋಕೆ ಹೆಚ್ಚಿನ ಕಾರ್ಮಿಕರು ಬೇಕಾಗ್ತಾರೆ. ಅದರಲ್ಲೂ ಮೂಳೆಗಳನ್ನ ಕೇವಲ 3 ಸೆಂಟಿಮೀಟರ್ ಗಿಂತ ಚಿಕ್ಕದಾಗಿ ಕುಟ್ಟಿ ಪುಡಿ ಮಾಡಲಾಗಿದೆ. ಸ್ನೇಹಿತರೆ, ಇಂತಹ ಮತ್ತಷ್ಟು ಅಚ್ಚರಿಯ ಮಾಹಿತಿಗಾಗಿ ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.